ಒಂದು ವಸ್ತುವಿನ ಬೆಲೆ ಗೊತ್ತಿಲ್ಲ ಸರ್. ಕೊಂಡ ಬೆಲೆ ಗೊತ್ತಿಲ್ಲ. ಆ ವಸ್ತುವನ್ನು ನಾನು 40% ರಿಯಾಯಿತಿಯಲ್ಲಿ ಮಾರ್ತೀನಿ ಅಂದ್ರೆ 40% ರಿಯಾಯಿತಿ ಅಂದ್ರೆ ₹5 ಇದ್ದಿದ್ದು ₹3ಕ್ಕೆ ಮಾರ್ತೀನಿ. ಇದು ನನ್ನ ಮಾರ್ಕೆಟ್ ಪ್ರೈಸ್ ಗುರುತಿಸಲಾದ ಬೆಲೆ. ಇದು ನನ್ನ ಸೆಲ್ಲಿಂಗ್ ಪ್ರೈಸ್. ಈಟಾ? ಮತ್ತೆ ಈ ರೀತಿ ಮಾರೋದ್ರಿಂದ ನನಗೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗತ್ತೆ ಸರ್? 10% ಲಾಸ್ ಆಗತ್ತೆ. 10% ಲಾಸ್ ಅಂದ್ರೆ ₹10 ಇದ್ದಿದ್ದು ₹9ಕ್ಕೆ ಮಾರ್ತೀನಿ. ಅಂದ್ರೆ ₹10 ಇರುವಂತ ಕೊಂಡ ಬೆಲೆ ಅಂದ್ರೆ ನನ್ನದು ಕಾಸ್ಟ್ ಪ್ರೈಸ್ ಇದು ನನ್ನ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ. ಈಗ ಎರಡೂ ಕಡೆ ಸೆಲ್ಲಿಂಗ್ ಪ್ರೈಸ್ ಅದಾವ ಸರ್. ಎರಡೂ ಕಡೆ ಸೆಲ್ಲಿಂಗ್ ಪ್ರೈಸ್ ಬೇರೆ ಬೇರೆ ಅದಾವ. ಒಂದೇ ವಸ್ತುವನ್ನ ನಾನು ಮಾರಾತೀನಿ ಅದು ಒಂದೇ ಬೆಲೆಗೆ ಮಾರಬೇಕು. ಎರಡೆರಡು ಮಾರಕ್ ಬರಲ್ಲ. ಹಾಗಿದ್ರೆ ಇದನ್ನೇನ್ ಮಾಡ್ತೀನಿ? ಸೇಮ್ ಮಾಡ್ಕೋತೀನಿ. ಇದು ಇಂಟು 3 ಮಾಡ್ತೀನಿ. ಅದಕ್ಕೆ ಮಾಡಿದ್ರೆ ಇದಕ್ಕೂ ಮಾಡಬೇಕು. ಅವಾಗ ಏನಾಗುತ್ತೆ? ಮಾರ್ಕೆಟ್ ಪ್ರೈಸ್ ನಂದು 15 ಆಯ್ತು. ಸೆಲ್ಲಿಂಗ್ ಪ್ರೈಸ್ ನಂದು 9 ಆಯ್ತು. ಸೊ ಕಾಸ್ಟ್ ಪ್ರೈಸ್ ನಂದು ₹10. ಉಲ್ಟಾ ಬರ್ಕೊಂಡ್ವಿ ಅಂದ್ರೆ ಸೊ ಜಸ್ಟ್ ಇದು ಕಾಸ್ಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ 10, ಮಾರ್ಕೆಟ್ ಪ್ರೈಸ್ 15, ಸೆಲ್ಲಿಂಗ್ ಪ್ರೈಸ್ ಈಗ ಎಷ್ಟಿದೆ? 9 ಇದೆ. ಫೈನ್ ಸರ್. ಬಟ್ ಅವ್ರೇನ್ ಹೇಳಿದಾರಂದ್ರೆ, ಒಂದು ವೇಳೆ ಈಗ ಗುರುತಿಸಿದ ಬೆಲೆಯ ಮೇಲೆ ನೀನು 20% ರಿಯಾಯಿತಿ ಕೊಡ್ತೀನಂದ್ರೆ, 15ರ 20% ₹3. ₹3 ರಿಯಾಯಿತಿ ಕೊಟ್ರೆ ₹12ಕ್ಕೆ ಮಾರ್ತಿ. ಹಾಗೆ ಲಾಭ ಆಯ್ತಾ ಸರ್? ₹10 ತಂದು 12ಕ್ಕೆ ಮಾರಾತಿ. ₹2 ಲಾಭ. ನನ್ನ ಪ್ರಕಾರ ₹2 ಲಾಭ. ಬಟ್ ಆಕ್ಚುಲಿ ಲಾಭ ಎಷ್ಟು? 15 2 ಅಂದ್ರೆ 15 ಕೊಂಡ ಬೆಲೆ ಕೇಳಿದ್ದಾರೆ. ಹಾಗಿದ್ರೆ 10 ಅಂದ್ರೆ ಎಷ್ಟು? 2 ಬಂದಲೆ 2 5ಲೆ 5 × 15 ₹75.